4,25,000 17 ಮಾಡಲ್. ಹೌದು ಸರ್. ಫೋಟೋ ಕ್ಲಿಸ್ಟಿಗೆ ಯಾವುದೇ ಕಾರ್ ಬೇಕಂದ್ರೆ ಬನ್ನಿ, ಸಿಂಗಲ್ ಓನರ್ ಸೆಕೆಂಡ್ ಓನರ್ ವೆಹಿಕಲ್ಸ್ ಸರ್ ಇರೋದು ನಮ್ಮಲ್ಲಿ. ಎಷ್ಟು ಸರ್? 2,20,000. ಹೌದು ಸರ್, 2,20,000 ಮಾರ್ಕೆಟ್ ಎಲ್ಲ ಹುಡುಗರು ಎಲ್ಲ 2,65,000 ಓಡ್ತಾ ಇದೆ. 2,20,000 ಸ್ಪೋರ್ಟ್ಸ್ ವರ್ಷನ್ ಆಷಾಢ ಸೇಲ್ ಅಂತ ಸರ್. 5 ಲಕ್ಷದ ಗಾಡಿ ಸ್ಕೋಡ ರ್ಯಾಪಿಡ್ 4,40,000 ಕೊಟ್ಬಿಡೋಣ ಬನ್ನಿ ಸರ್. ಸ್ಕೋರ್ ತುಂಬಾ ಚೆನ್ನಾಗಿದೆ ಕೂಡ, ಒನ್ ಡೇಲಿ ಲೋನ್ ಆಗುತ್ತೆ. ಮತ್ತೆ ಯಾರೇ ಗಾಡಿಗಳನ್ನ ಪಾರ್ಕ್ ಅಂಡ್ ಸೇಲ್ ಮಾಡ್ಬೋದು, ನಮ್ಮಲ್ಲಿ ಅವೈಲೇಬಲ್ ಇದೆ. ಯಾರೋ ಬೇಕಾದ್ರೆ ಕಸ್ಟಮರ್ಸ್ ಬಂದು ಇಲ್ಲಿ ಪಾರ್ಕ್ ಅಂಡ್ ಸೇಲ್ ಮಾಡ್ಬೋದು. ಅಕಸ್ಮಾತ್ ಯಾರೋ ಗಾಡಿ ಸೇಲ್ ಮಾಡ್ತೀನಿ ಅಂದ್ರೆ ಕೂಡ ನಾವು ಗಾಡಿ ಬೈ ಮಾಡ್ತೀವಿ, ಅಲ್ಲೇ ಬಂದು ಇನ್ಸ್ಪೆಕ್ಷನ್ ಮಾಡಿ ಗಾಡಿಗೆ ಬೈ ಮಾಡ್ತೀವಿ. 10 ಮಾಡಲು ಸಿಂಗಲ್ ಓನರ್, ಯಾವುದೇ ಗಾಡಿ ತಗೊಂಡ್ರು ಎಷ್ಟು ಸಿಗುತ್ತಾ? ಎಷ್ಟು ಸಿಗುತ್ತೆ? 25 ಬಂದ್ರೆ ಬಿಟ್ಕೊಡ್ತೀನಿ ಬನ್ನಿ ಸರ್. 5,25,000 17 ಮಾಡಲ್. 17 ಮಾಡಲು ಯಾವುದೇ RTO ಚಾರ್ಜಸ್ ಇರಲ್ಲ, ಯಾವುದೇ ಗಾಡಿಗೂ ಕಮಿಷನ್ ಕೊಡೋದಂತೇನಿಲ್ಲ, ಎಲ್ಲ ಸ್ವಂತ ಗಾಡಿಗಳೇ. ಆರಾಮಾಗಿ ಬಂದು ಕಣ್ಣು ಮುಚ್ಕೊಂಡು ತಗೊಂಡೋಗಿ ಸರ್. ವಾರಂಟಿ ಬೇಕಾದ್ರೆ ಕೂಡ ವಾರಂಟಿ ಇದೆ. ಅದು ಅಡ್ವೊಕೇಟ್ ಗಾಡಿ, ಅದು ಅಡ್ವೊಕೇಟ್ ಗಾಡಿ. ನಿಮ್ ಕಡೆಯಿಂದ ಯಾರೋ ಇಂಟ್ರೆಸ್ಟೆಡ್ ಇದ್ರೆ ಬನ್ನಿ, 7,10,000 ಮುಗಿಸ್ಕೊಡ್ತೀನಿ ಬನ್ನಿ ಸರ್ ಗಾಡಿ. 7,10,000. ಹೌದು, 275 ಬಂದ್ರೆ ಬಿಟ್ಕೊಡೋಣ ಸರ್. 2,75,000. ಹೌದು ಸರ್. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸುಮಾರು ದಿನಗಳಾದ್ಮೇಲೆ ಒಂದು ಹೊಸ ಶೋರೂಮ್ ನ ಫೀಚರ್ ಮಾಡ್ತಾ ಇದೀವಿ ನಮ್ಮ ಚಾನಲ್ ನಲ್ಲಿ. ಮೋಟರ್ ಕುಸ್ಟ್ ಅಂತ ಎಕ್ಸಾಕ್ಟ್ಲಿ ನಿಮ್ಗೆ ತುರಳ್ಳಿ ಫಾರೆಸ್ಟ್ ನಿಯರ್ ಬೈ ಸಿಗುತ್ತೆ ಈ ಶೋರೂಮ್. RR ನಗರ, ಉತ್ರಳ್ಳಿ ಮೇನ್ ರೋಡ್ ಮತ್ತೆ ಕನಕಪುರ ಮೇನ್ ರೋಡ್, ಈ ತರ ಲೊಕೇಶನ್ಸ್ ಗಳಿಂದ ಬರೀ 10 ನಿಮಿಷ ಡ್ರೈವ್ ಅಷ್ಟೇ ಅಂತ ನೀವು ಹೇಳ್ಬೋದು. ಗುಬ್ಲಾಳ ಮೇನ್ ರೋಡ್ ಅಲ್ಲೇ ಸಿಗುತ್ತೆ ಈ ಶೋರೂಮ್. ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಎಲ್ಲ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಂಡು ಸೀದಾ ಮ್ಯಾಪ್ ಹಾಕೊಂಡು ಬಂದ್ಬಿಡ್ಬೋದು. ಸೊ ನಮ್ಮ ಜೊತೆ ವಿನಯ್ ಸರ್ ಇದ್ದಾರೆ. ಫಸ್ಟ್ ಬನ್ನಿ ಅವ್ರನ್ನ ಚಾನಲ್ಗೆ ವೆಲ್ಕಮ್ ಮಾಡ್ಕೊಬಿಡೋಣ. ಹೊಸ ಶೋರೂಮ್ ಓಪನ್ ಮಾಡಿರೋದ್ರಿಂದ ಏನೇನೆಲ್ಲ ಆಫರ್ಗಳನ್ನ ಕೊಡ್ತಾರೆ ಮತ್ತೆ ಪ್ರೈಸಿಂಗ್ ಎಲ್ಲ ಹೇಗಿರುತ್ತೆ ಎಲ್ಲ ನೋಡ್ಬಿಡೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಆರಾಮ್ ಸರ್, ನೀವು? ಆರಾಮ್ ಸರ್. ಸೊ ಇದೇ ಮೊದಲನೇ ಬಾರಿಗೆ ನಿಮ್ ಶೋರೂಮ್ ನ ಫೀಚರ್ ಮಾಡ್ತಾ ಇದೀವಿ. ಹೌದು ಸರ್. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ? ತುಂಬಾ ಖುಷಿ ಆಗ್ತಾ ಇದೆ. ಫಸ್ಟ್ ವಿಡಿಯೋ ನಿಮ್ಮ ಹತ್ರನೇ ಮಾಡಿಸ್ತಾ ಇದ್ದೀನಿ ನಾನು. ಹೌದು, ತುಂಬಾ ಖುಷಿ ಆಗ್ತಿದೆ ಸರ್. ಸೊ ಏನ್ ಆಫರ್ ಕೊಡ್ತೀರಾ ಸರ್ ಈ ಸಲ? ಏನಾದ್ರು ಆಫರ್ ಗಿಫ್ಟ್? ಆಫರ್ ಬಂದು ನೋಡಿ, ಯಾವುದೇ ತರ ಕಮಿಷನ್ ಇರಲ್ಲ ನಮ್ಮಲ್ಲಿ, ಮತ್ತೆ RTO ಚಾರ್ಜಸ್ ಇಲ್ಲ. ಓಕೆ, ಸದ್ಯಕ್ಕೆ ಇದೆ ಆಫರ್ ಸರ್. ಅಕಸ್ಮಾತ್ ಯಾರ ಗಾಡಿ ಕಸ್ಟಮರ್ಗೆ ನಾನು ವಾರಂಟಿ ಬೇಕು, ಪ್ಯಾನ್ ಇಂಡಿಯಾ ವಾರಂಟಿ ಬೇಕು, ಅದು ಮಾಡ್ಕೊಡ್ತೀನಿ ಸರ್. ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ. ಹೌದಾ? ಪ್ಯಾನ್ ಇಂಡಿಯಾ ವ್ಯಾರಂಟಿನೂ ಸಿಗುತ್ತಾ? ಹೌದು ಸರ್, ಪ್ಯಾನ್ ಇಂಡಿಯಾ ವ್ಯಾರಂಟಿ. ಪ್ಯಾನ್ ಇಂಡಿಯಾ ವಾರಂಟಿ. ಓಕೆ, ಡೆಲ್ಲಿಗೆ ಹೋಗಿ ಎಲ್ಲರೂ ಕಾರ್ ಕೆಟ್ಟೋದ್ರು ಅಲ್ಲೇ ರೆಡಿ ಮಾಡ್ತಾರೆ ಸರ್. ಒಂದು ಹೊಸ ಗಾಡಿ ಹೆಂಗ್ ತಗೊಂತೀರಾ ಅದ್ರ ವಾರಂಟಿ ಮಾಡ್ಕೊಡ್ತೀನಿ ಬನ್ನಿ ಸರ್. ಆ ತರ ಆಪ್ಷನ್ಸ್ ಎಲ್ಲ ಇದೆ ಮಾತ್ರ. ಓಕೆ ಓಕೆ, ವ್ಯಾರಂಟಿ ಆಪ್ಷನ್ ನೋಡ್ತೀರಾ ಅಂದ್ರೆ ಪ್ಯಾನ್ ಇಂಡಿಯಾ ವ್ಯಾರಂಟಿ ಕೊಡ್ತಾವ್ರಂತೆ ನೋಡಿ. ಲೋನ್ ಎಲ್ಲ ನೋಡೋದಾದ್ರೆ ಸರ್, ಲೋನ್ ಎಲ್ಲ ಸಿವಿಲ್ ತುಂಬಾ ಚೆನ್ನಾಗಿದೆ. ಒನ್ ಡೇ ಲೋನ್ ಆಗುತ್ತೆ ಸರ್. ಒನ್ ಡೇ ಲೋನ್ ಮಾಡ್ಕೊಡ್ತೀನಿ. ಓಕೆ, ಸಿವಿಲ್ ಸ್ವಲ್ಪ ಆ ಕಡೆ ಈ ಕಡೆ ಇದೆ ಅಂದ್ರೆ ಪ್ರೈವೇಟ್ ಲೋನ್ ಟ್ರೈ ಮಾಡ್ಕೊಡ್ತೀನಿ. ಬಿಫೋರ್ 13 ಮಾಡಲ್ ಮೇಲೆ ನಿಮಗೆ ಬ್ಯಾಂಕ್ ಲೋನ್ ಆಗುತ್ತೆ. 13 ಮಾಡಲ್ ಒಳಗಡೆ ಪ್ರೈವೇಟ್ ಲೋನ್ ಮಾಡ್ಕೊಡ್ತೀನಿ ಸರ್. ಪ್ರೈವೇಟ್ ಲೋನ್ ಮಾಡಿಸ್ಕೊಡ್ತೀರಾ? 13 ಮಾಡಲ್ ಮೇಲೆ ತಗೊಂಡ್ರೆ ನಿಮಗೆ ಆರಾಮಾಗಿ ಬ್ಯಾಂಕ್ ಲೋನ್ ಆಗ್ಬಿಡುತ್ತೆ, ಇಲ್ಲ ಅಂದ್ರೆ ಪ್ರೈವೇಟ್ ಲೋನ್ ಆಗುತ್ತೆ. ಅಂಡ್ ಸರ್ ಎಕ್ಸಾಕ್ಟ್ ಅಡ್ರೆಸ್ ನೀವು ಒಂದ್ಸಲ ಹೇಳ್ಬಿಡ್ತೀರಾ? ಸರ್ ಎಕ್ಸಾಕ್ಟ್ ಅಡ್ರೆಸ್ ಬಂದು ನಿಮಗೆ ಕನಕಪುರ ರೋಡ್ ಇಂದ ಬಂದ್ರೆ, ಎಂಪೆ ರೋಡ್ ಲಿಂದ ಬಂದ್ರೆ 10 ಮಿನಿಟ್ಸ್, ತುರಳ್ಳಿ ಮೇನ್ ರೋಡ್ ಬಂದ್ರೆ ಲೊಕೇಶನ್ ಬಂದ್ಬಿಡುತ್ತೆ ಸರ್. ನೀವು ಈ ಕಡೆ RR ನಗರದಿಂದ ಬಂದ್ರು 10 ಮಿನಿಟ್ಸ್ ಸರ್. 10 ಮಿನಿಟ್ಸ್. ನೀವು ಆ ಕಡೆ ವಿಷ್ಣುವರ್ಧನ್ ಸಮಾಧಿ, ಹೊಸ ಹಳೆ ಸಮಾಧಿಯಿಂದ ಬಂದ್ರು 10 ಮಿನಿಟ್ಸ್. 10 ಮಿನಿಟ್ಸ್. ಹೌದು ಸರ್. BJS ಹಾಸ್ಪಿಟಲ್ ಎಲ್ಲದಕ್ಕೂ ಸೆಂಟರ್ ಆಫ್ ದಿ ಪಾಯಿಂಟ್ ಅಲ್ಲ. ಹೌದು ಸರ್. ಹೌದು, ನೈಸ್ ರೋಡ್ ಇಂದ ಬರ್ತೀನಿ ಅಂದ್ರೆ ನಿಮ್ಗೆ ನೈಸ್ ರೋಡ್ ಇಂದ 15 ನಿಮಿಷ ಸರ್. 15 ನಿಮಿಷ. ಹೌದು ಸರ್. ಸೊ ಇವತ್ತು ಯಾವ ತರ ಕಾರ್ಗಳನ್ನ ನೋಡ್ಬೋದು ಸರ್ ನಮ್ಮ ವ್ಯೂವರ್ಸ್? ಸರ್ ಇವತ್ತು ನೀವು ನೋಡ್ಬೋದು, ಯಾಮಿಯೋ ಇದೆ, ಸ್ಕೋಡಾ ಇದೆ, XUV ಇದೆ, ಬ್ರಿಜಾ ಇದೆ, ಬಲಿನೋ ಇದೆ, ಪೋಲೋ GT ಇದೆ, ಪೋಲೋ I10 ಇದೆ, ವ್ಯಾಗನರ್ ಇದೆ, ಎಲ್ಲ ತರ ವೆಹಿಕಲ್ಸ್ ಗಳು ಸಿಗುತ್ತೆ. ಆಲ್ಮೋಸ್ಟ್ ಪೋಲೋದಲ್ಲಿ 3 ಕಾರ್ ಇದೆ ಅನ್ಸುತ್ತೆ ನಿಮ್ಮ ಹತ್ರ? ಪೋಲೋ ಹೌದು ಸರ್, 3 ಕಾರ್ ಇದೆ. ಪೋಲೋ GTನೂ ಇದೆ ಇನ್ಕ್ಲೂಡಿಂಗ್. ಸೊ ಬನ್ನಿ, ಆಗಿದ್ರೆ ತಡ ಮಾಡಿದಿರಾ ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ. ಬಜೆಟ್ ಅಂದ್ರೆ ಏನಿದೆ ಸರ್ ಬಜೆಟ್ ಇವತ್ತು? ಬಜೆಟ್ ಬಂದು ನಿಮ್ಗೆ 1,10,000 ಕೊಡೋಣ ಬನ್ನಿ ಸರ್. 1,10,10,000 1,10,000 ಸ್ಟಾರ್ಟಿಂಗ್ ಇದೆ ಹಂಗಂದ್ರೆ ಬಜೆಟ್. ಸ್ಟಾರ್ಟ್ ಮಾಡೋಣ ಸರ್. ಮಾಡೋಣ ಸರ್. ಏನಾದ್ರು ಒಳ್ಳೆ ರೀಸನಬಲ್ ಮಾಡ್ಕೊಡಿ ಸರ್. ಖಂಡಿತ ಮಾಡ್ಕೊಡೋಣ ಬನ್ನಿ ಸರ್. ಖಂಡಿತ ಕ್ವಾಲಿಟಿ ಕಾರ್ ಸರ್. ಮತ್ತೆ ಯಾವ್ದು ಆತರ ಗಾಡಿ ಎಲ್ಲ ನಿಮ್ಗೆ ಯಾವ್ದೇ ತರ ಪ್ರಾಬ್ಲಮ್ ಎಲ್ಲ ಕ್ವಾಲಿಟಿ ಮಾಡಿ ಚೆಕ್ ಮಾಡಿ ಬಂದಿರೋದು ಗಾಡಿಗಳು. ಓಕೆ ಓಕೆ ಓಕೆ. ಸೊ ಬನ್ನಿ ವೀಕ್ಷಕರಿಗೆ ಸ್ಟಾರ್ಟ್ ಮಾಡ್ಬಿಡೋಣ ವಿಡಿಯೋನ. ನೀವಿನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಬನ್ನಿ ಸರ್, ಬನ್ನಿ. ಸೊ ಫ್ರೆಂಡ್ಸ್ ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ಒಂದು 12-13 ಕಾರ್ಗಳಿದೆ ಇವತ್ತು. ಇಷ್ಟು ಒಂದು ಆಮಿಯೋ ಇದೆ, ಇದ್ರ ಬಗ್ಗೆ ಹೇಳಿ ಸರ್. ಸರ್ ಆಮಿಯೋ ಬಂದು 2017 ಮಾಡಲ್, ಸಿಂಗಲ್ ಓನರ್ ಆಗಿರುತ್ತೆ. 83,000 ಡ್ರಿವನ್ ಆಗಿದೆ. ಕಂಫರ್ಟ್ ಲೈನ್ ಇರುತ್ತೆ. 4,50,000 ಹೇಳ್ತಾ ಇದ್ದೀನಿ. 425 ಬಂದ್ರೆ ಬಿಡೋಣ ಸರ್. 4,25,000 17 ಮಾಡಲ್. ಹೌದು ಸರ್. ಓಕೆ ಓಕೆ ಓಕೆ. ಸಿಂಗಲ್ ಓನರ್ ಸರ್? ಸಿಂಗಲ್ ಓನರ್ ವೆಹಿಕಲ್ ಸರ್. ನೋಡ್ತಾ ಇರ್ಬೋದು ವೀಕ್ಷಕರೇ, ಗಾಡಿ ಬಾಡಿ ಲೈನ್ ತುಂಬಾ ಚೆನ್ನಾಗಿದೆ. 8535 ಗಾಡಿ ನಂಬರ್ ಬರುತ್ತೆ. ಇಂಟೀರಿಯರ್ ವೈಸ್ ನೋಡೋದಾದ್ರೆ ಕಂಫರ್ಟ್ ಲೈನ್ ಅಂದ್ರೆ ಮಿಡ್ ವೇರಿಯಂಟ್ ಆಗಿರೋದ್ರಿಂದ ನಿಮ್ಗೆ ಆಲ್ಮೋಸ್ಟ್ ಏನೇನು ಬೇಸಿಕ್ ಫೀಚರ್ಸ್ ಬೇಕೋ ಎಲ್ಲ ಫೀಚರ್ಸ್ ಈ ಗಾಡಿಲಿ ಬಂದ್ಬಿಡುತ್ತೆ. ಪ್ರೈಸಿಂಗ್ ವೈಸ್ ಇನ್ನೊಂದು ಹೇಳಿ ಸರ್, ಒಂದು ರೇಟ್ ಮುಗಿಸ್ಬಿಡೋಣ ಸರ್. 4,25,000 ಸರ್, ಒಳ್ಳೆ ಪ್ರೈಸ್. ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ. ವೈಸ್ ಒಂದು ರೇಟ್ ಹೇಳಿ ಸರ್ ಫೈನಲ್. ಸರ್ ಒಂದು 4,25,000 ಫೈನಲ್ ಹೇಳ್ತಾ ಇದ್ದೀನಿ. ಸ್ಲೈಟ್ಲಿ ಇನ್ನೊಂದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡೋಣ. 4,25,000 17 ಮಾಡಲ್. 17 ಮಾಡಲ್ ಸಿಂಗಲ್ ಓನರ್. ಹೋಂಡಾ ಸಿಟಿ ಇದೆ ನೋಡಿ ಸರ್. ಹೋಂಡಾ ಸಿಟಿ ಬಂದು 2009 ಮಾಡಲ್, ಸೆಕೆಂಡ್ ಓನರ್ ಆಗಿರುತ್ತೆ. 83,000 ಓಡಿದೆ ಸರ್. ಈ ವರ್ಷನ್ ಆಗಿರುತ್ತೆ ಇದು. ಇದರಲ್ಲಿ ಡಿವಲ್ ಏರ್ ಬ್ಯಾಗು, ಟಚ್ ಸ್ಕ್ರೀನ್ ಡಿಸ್ಪ್ಲೇ ಇದೆ, ಆಲ್ರೆಡಿ ನೋಡ್ಬೋದು ನೀವು. ಡ್ಯಾಶ್ ಕ್ಯಾಮು ಇದೆ ಫ್ರಂಟ್ ಅಲ್ಲಿ. ಓಕೆ, ಎಷ್ಟು ಓಡಿದೆ ಸರ್ ಗಾಡಿ ಇದು? ಸರ್ 83,000 ಓಡಿದೆ. 83,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಇಂಟೀರಿಯರ್ ವೈಸ್ ನೋಡ್ತಾ ಇರ್ಬೋದು, ಲೆದರ್ ಸೀಟ್, ಅಪಾಲ್ಸ್ಟ್ರಿ ಎಲ್ಲ ಫೀಚರ್ಸ್ ಬಂದ್ಬಿಡುತ್ತೆ. ಪ್ರೈಸಿಂಗ್ ವೈಸ್ ಏನ್ ಹೇಳ್ತಾ ಇದ್ದೀರಾ? 3,10,000 ಹೇಳ್ತಾ ಇದೀನಿ. ಒಂದು 275 ಬಂದ್ರೆ ಬಿಟ್ಕೊಡೋಣ ಸರ್. 2,75,000. ಹೌದು ಸರ್. 2,75,000 ಹೋಂಡಾ ಸಿಟಿ ನೋಡ್ತಾ ಇರ್ಬೋದು. ಸೆಕೆಂಡ್ ಓನರ್ ಗಾಡಿ ಇದಾಗಿರುತ್ತೆ. ರೇಟ್ ಬನ್ನಿ ಸರ್, ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ಟೈರ್ ಕೂಡ ನೋಡ್ತಾ ಇರ್ಬೋದು ನೀವು.
ಟೈರ್ ಕೂಡ ಇದೆ, ಒಂದು 50% ಟೈರ್ ಇದೆ ಗಾಡಿಲಿ. ಎಷ್ಟು ಡ್ರಿವನ್ ಆಗಿದೆ ಅಂದ್ರೆ ಸರ್ ಗಾಡಿ ಇದು? ಸರ್ 83,000 ಡ್ರಿವನ್ ಆಗಿದೆ. 83,000 ಡ್ರಿವನ್ ಆಗಿದೆ. ಪ್ರೈಸಿಂಗ್ ವೈಸು 310 ಹೇಳ್ತಾರೆ, 275 ಬಂದ್ರೆ ಬಿಟ್ಕೊಡೋಣ ಸರ್. 2,75,000. ಹೌದು ಸರ್. ಓಕೆ ಓಕೆ ಓಕೆ. ಸೊ ಅದರಲ್ಲೂ ಹೆಚ್ಚು ಕಡಿಮೆ ಮಾಡ್ಕೊಡಿ ಸರ್, ಮಾಡ್ತಾರೆ. ನೆಕ್ಸ್ಟ್ ಆಗಿ ಸ್ಕೋಡಾ ರ್ಯಾಪಿಡ್. ಸರ್ ಸ್ಕೋಡಾ ರ್ಯಾಪಿಡ್ ಬಂದು 2014 ಮಾಡಲು, ಸೆಕೆಂಡ್ ಓನರ್ ಆಗಿರುತ್ತೆ. ಓಕೆ. ಸ್ಕೋಡಾ ರ್ಯಾಪಿಡ್ ಸ್ಟೈಲ್ ಇದು. ಇದ್ರಲ್ಲಿ ನಿಮ್ಗೆ ಲಿಮಿಟೆಡ್ ಎಡಿಷನ್ ವೆಹಿಕಲ್. ಇದು ಬಂದು ನಿಮ್ಗೆ ಏರ್ ಬ್ಯಾಗ್, ಸ್ಟೇರಿಂಗ್ ಕಂಟ್ರೋಲ್ ಮಾಡಿಯಲ್ಲು, ಮತ್ತೆ ನೀವು ಇದ್ರದ್ದು ಡ್ಯಾಶ್ ಬೋರ್ಡ್ ಎಲ್ಲ ನೋಡ್ರೆ ನಿಮ್ಗೆ ಇದ್ರ ತರ ಇದೆ, ವುಡನ್ ಫಿನಿಶಿಂಗ್ ಇದೆ. ಇದು ಲಿಮಿಟೆಡ್ ಎಡಿಷನ್ ಬರುತ್ತೆ. 5,10,000 ಹೇಳ್ತಾ ಇದ್ದೀನಿ ಸರ್. ಒಂದು 4,50,000 ಬಂದ್ರೆ ಬಿಟ್ಕೊಡ್ತೀನಿ. 4,75,000. 50,000. 4,50,000. 4,50,000 ಬಂದ್ರೆ ಬಿಟ್ಕೊಡ್ತೀನಿ ಸರ್. 4,25 ಲಕ್ಷಕ್ಕೆ ಫೈನಲ್ ಆಗುತ್ತಂತೆ. ಡೀಸೆಲ್ ಇಂಜಿನ್ ಗಾಡಿ ನೋಡ್ತಾ ಇರ್ಬೋದು. ಗಾಡಿ ಬಾಡಿ ಲೈನ್ ಅಂತೂ ತುಂಬಾ ಚೆನ್ನಾಗಿದೆ. ಸಿಲ್ವರ್ ಕಲರ್ ಅಲ್ಲ ಸರ್ ಇದು? ಸಿಲ್ವರ್ ಕಲರ್. ಹೌದು ಸರ್, ಇದು ಲಿಮಿಟೆಡ್ ಎಡಿಷನ್ ಆಗಿರುತ್ತೆ. 3896 ಗಾಡಿ ನಂಬರ್ ನೋಡ್ಕೊಳ್ಳಿ, ನಿಮ್ಗೆ ಸೆಟ್ ಆಗುತ್ತಾ ಇಲ್ವಾ ಚೆಕ್ ಮಾಡ್ಕೊಂಡ್ ಬಂದ್ಬಿಡಿ. ಪ್ರೈಸಿಂಗ್ ವೈಸ್ ಒಂದ್ ಹೇಳಿ ಸರ್ ರೇಟ್. ಸರ್ ಬನ್ನಿ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಒಂದ್ ರೇಟು ಸರ್ ಅದೇ 450 ಹೇಳ್ತಾ ಇದೀನಿ. ಬನ್ನಿ ಸರ್ 440 ಮಾಡ್ಕೊಡ್ತೀನಿ. ಬನ್ನಿ ಸರ್. 4,40,000 ಎಷ್ಟೇ ಮಾಡಲ್ಲ ಸರ್? 14 ಮಾಡಲು, ಸೆಕೆಂಡ್ ಓನರ್, ಸ್ಟೈಲು. ಓಕೆ ಓಕೆ ಓಕೆ. ಡೀಸೆಲ್ ಇಂಜಿನ್. ಡೀಸೆಲ್ ಇಂಜಿನ್. ನೆಕ್ಸ್ಟ್ ಹಾಗೆ XUV 500 ಸರ್. ಸರ್ XUV 500 ಬಂದ್ರೆ 2015 ಮಾಡಲು, ನಿಮ್ಗೆ ಸಿಂಗಲ್ ಓನರ್ ಆಗಿರುತ್ತೆ. ಓಕೆ. W8 ವರ್ಷನ್ ಇದು. ಡ್ಯುಯಲ್ ಏರ್ ಬ್ಯಾಗ್, ಕಂಟ್ರೋಲ್ ಮಾಡಿ ಎಲ್ಲ ಕೂಡ ಬರುತ್ತೆ. ಓಕೆ. ಇದು ಕೋಟಿಂಗ್ ಪ್ರೈಸ್ ಬಂದಿ ಸರ್ ನಿಮ್ಗೆ ಬಂದು ನಾನು 8,75,000 ಹೇಳ್ತಾ ಇದೀನಿ. ಓಕೆ. ಒಂದು 850 ಬಂದ್ರೆ ಮಾಡ್ಕೊಡ್ತೀನಿ. ಬನ್ನಿ ಸರ್. 8,5 ಲಕ್ಷ. 8,5 ಲಕ್ಷ. ಮತ್ತೆ ಇದು ಗಾಡಿ ನೋಡ್ಬೋದು ಟೈಪ್ 2 ಇದು. ಇನ್ನೊಂದು ರೇಟ್ ಆಗಲ್ವಾ? ಬನ್ನಿ ಸರ್ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಫೈನಲ್ ಸರ್ ಅದು? ಫೈನಲ್. ಬನ್ನಿ ಸರ್. 8,20,000 ಈ ರೇಂಜಲ್ಲಿ ಆಗಲ್ವಾ? ಬನ್ನಿ ಸರ್ ಮಾಡೋಣ, ಕುತ್ಕೊಂಡು ಮಾತಾಡ್ರೆ ಆಗತ್ತೆ. ಬನ್ನಿ ಸರ್ ಮಾತಾಡೋಣ. ಮಾಡಿಸ್ಕೊಡ್ತೀನಿ. ನೆಕ್ಸ್ಟ್ ಬ್ರೀಜಾ. ಸರ್ ಬ್ರೀಜಾ ಬಂದು 2016 ಮಾಡಲು, ಸಿಂಗಲ್ ಓನರ್ ಆಗಿರುತ್ತೆ. 60,000 ಹೊಡಿದೆ ಸರ್. ಓಕೆ. ZDI ಪ್ಲಸ್. ZDI ಪ್ಲಸ್ ಅಲ್ಲಿ ನಿಮಗೆ ಡ್ಯುಯಲ್ ಏರ್ ಬ್ಯಾಗು, ಕಂಟ್ರೋಲ್ ಮಾಡಿರೋ ಸಿಸ್ಟಮ್, A to Z ಎಲ್ಲ ಬಂದ್ಬಿಡುತ್ತೆ. ಡೀಸೆಲ್ ಇಂಜಿನ್ ಆಗಿರುತ್ತೆ. ಓಕೆ ಓಕೆ ಓಕೆನಾ? 7,50,000 ಹೇಳ್ತಾ ಇದೀನಿ. ನಿಮ್ ಕಡೆಯಿಂದ ಯಾರೋ ಇಂಟ್ರೆಸ್ಟೆಡ್ ಇದ್ರೆ ಬನ್ನಿ. 7,10,000 ಮುಗಿಸ್ಕೊಡ್ತೀನಿ. ಬನ್ನಿ ಸರ್ ಗಾಡಿ. 7,10,000. ಹೌದು. ಇನ್ನೊಂದು ರೇಟು ಸರ್ 7,10,000 ಫೈನಲ್ ಸರ್. 7,10,000ಕ್ಕೆ ಬ್ರೀಜಾ. ZDI ಪ್ಲಸ್. ಓಕೆ ಓಕೆ ಓಕೆ. ನೋಡ್ತಾ ಇರ್ಬೋದು ಗಾಡಿ ಬಾಡಿ ಲೈನ್ ಹೇಗಿದೆ ಅಂತ. ಎಷ್ಟೇ ಮಾಡಲ್ ಸರ್ ಇದು? 16 ಮಾಡಲು, ಸಿಂಗಲ್ ಓನರ್ ಆಗಿರುತ್ತೆ ಗಾಡಿ. ಎಷ್ಟು ಓಡಿದೆ ಅಂದ್ರೆ ಸರ್? ಇದು 60,000 ಓಡಿರೋದು ಗಾಡಿ. 60,000 ಓಡಿರೋದು ಗಾಡಿ. ನೆಕ್ಸ್ಟ್ ಬಲಿನೋ ಇದೆ ನೋಡಿ, ಮಾರುತಿ ಹಾಗೆ. ಇದ್ರ ಬಗ್ಗೆ ಹೇಳಿ ಸರ್. ಬಲಿನೋ ಬಂದು 2017 ಮಾಡಲು, ಆಟೋಮೆಟಿಕ್ ಡೆಲ್ಟಾ ವೇರಿಯಂಟ್ ಆಗಿರುತ್ತೆ. ಸೆಕೆಂಡ್ ಓನರ್ ಆಗಿದೆ ಗಾಡಿ. 53,000 ಓಡಿದೆ. 53,000 ಓಡಿದೆ. ಏರ್ ಬ್ಯಾಗ್ ಎಲ್ಲ ಬರುತ್ತೆ ಇದರಲ್ಲಿ. ಇದ್ರ ಗಾಡಿ ಕೋಟಿಂಗ್ ಬಂದು ನಾನು 5,50,000 ಹೇಳ್ತಾ ಇದೀನಿ. ಒಂದು 525 ಬಂದ್ರೆ ಬಿಟ್ಕೊಡ್ತೀನಿ. ಬನ್ನಿ ಸರ್. 5,25,000ಕ್ಕೆ 17 ಮಾಡಲು, ಸೆಕೆಂಡ್ ಓನರ್ ಗಾಡಿ. 53,000 ಓಡಿದೆ. ಶೋರೂಮ್ ಇಂದ ಬಂದಿದೆ ಗಾಡಿ ಇದು. ಹೌದಾ? ಹೌದು. ಯಾವ್ದೇ ಗಾಡಿ ತಗೊಂಡ್ರು ಇಷ್ಟು ಸಿಗುತ್ತಾ? ಎಷ್ಟೇ ಸಿಗುತ್ತೆ. ಓಕೆ ಓಕೆ ಓಕೆ. ಇದು ಡೆಲ್ಟಾ ವೇರಿಯಂಟ್. ನೋಡ್ತಾ ಇರ್ಬೋದು ಟೈರ್ಸ್ ಕಂಡೀಷನ್ ಎಲ್ಲಾನು ಆಲ್ಮೋಸ್ಟ್ ಮ್ಯಾಗ್ವಿಲ್ ಕೂಡ ಹಾಕ್ಸ್ಬಿಟ್ಟವರಲ್ಲ ಸರ್ ಕಂಪನಿ ಇದೆ. ಹೌದು ಸರ್, ಮ್ಯಾಗ್ವಿಲ್ ಇದೆ, ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ನೀವು ನೋಡಬಹುದು. ಓಕೆ ಓಕೆ. ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಟಚ್ ಸ್ಕ್ರೀನ್ ಇದೆ. ಮತ್ತೆ ಈ ಗಾಡಿಲಿ ಸಬ್ ವೂಫರ್ ಆಂಪ್ ಇದೆ. ಅರೆ ಸಬ್ ವೂಫರ್ ಇಲ್ಲ, ಕಸ್ಟಮರ್ ತಗೊಂಡಿದ್ದಾರೆ. ಕೆಳಗಡೆ ಆಂಪ್ ಇದೆ, ಸೀಟ್ ಕೆಳಗಡೆ ಆಂಪ್ ಇದೆ. ಓಕೆ. ಹೌದು ಸರ್. ನೋಡ್ತಾ ಇರ್ಬೋದು ವೀಕ್ಷಕರೇ, ಆಲ್ಮೋಸ್ಟ್ ಇಂಟೀರಿಯರ್ ವೈಸ್ ಅಂತೂ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡೋರೆ. ನಿಮಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಆಲ್ಮೋಸ್ಟ್ ಏನೇನು ಫೀಚರ್ಸ್ ಇದೆ ಎಲ್ಲ ಫೀಚರ್ಸ್ ಬಂದ್ಬಿಡುತ್ತೆ ಗಾಡಿಲಿ. ಪ್ರೈಸಿಂಗ್ ವೈಸು ಎಷ್ಟು ಸರ್ ಅಂದಿದ್ದು? ಇದು 5,50,000 ಕೋಟಿಂಗ್ ಪ್ರೈಸ್ ಇದೆ. 525 ಮಾಡ್ಕೊಡೋಣ ಬನ್ನಿ ಸರ್. ಸರ್ 5,20 ಅಂದ್ರಲ್ಲ ಸರ್? 5,25 ಸರ್. 25? 5,25,000 ಅಂತೆ. ಬನ್ನಿ ಏನಾದ್ರು ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ. ಹಾಗೆ ಜಸ್ಟ್ ಒಂದು ಪೋಲೋ ಬಂತು ನೋಡಿ, ಇದ್ರ ಬಗ್ಗೆ ಹೇಳಿ ಸರ್. ಸರ್ 2015 ಪೋಲೋ, ಸಿಂಗಲ್ ಓನರು, 72,000 ಓಡಿದೆ. ಕೋಟಿಂಗ್ ಪ್ರೈಸ್ ಬಂದು ಅಂದ್ರೆ ಫುಲ್ ಐಲ್ಯಾಂಡ್ ಪ್ಲಸ್ ಇದು. ಕೋಟಿಂಗ್ ಪ್ರೈಸ್ ಬಂದು ಇದು ಬಂದು 580 ಇದೆ. ಓಕೆ. ನಿಮ್ ಕಡೆಯಿಂದ ಯಾರೋ ಇಂಟ್ರೆಸ್ಟ್ ಇದ್ರೆ ಬನ್ನಿ ಸರ್. 5,55,000 ಮಾಡ್ಕೊಡ್ತೀನಿ. ಸಿಂಗಲ್ ಓನರ್ ಗಾಡಿ. 5,55,000 ಮಾಡ್ಕೊಡ್ತೀನಿ. ಇನ್ನೊಂದು ರೇಟ್ ಹೇಳಿ ಸರ್. ಬನ್ನಿ ಸರ್, 5,50,000 ಮಾಡ್ಕೊಡ್ತೀನಿ. ಬನ್ನಿ ಸರ್. 5,5 ಲಕ್ಷಕ್ಕೆ ಪೋಲೋ. ಹೌದು ಸರ್. 2015 ಮಾಡಲು, ಸಿಂಗಲ್ ಓನರ್ ಗಾಡಿ, 72,000 ಹೊಡಿದೆ. ಐಲೇನು, ಡ್ಯುಯಲ್ ಏರ್ ಬ್ಯಾಗು, ಸ್ಟೇರಿಂಗ್ ಕಂಟ್ರೋಲ್, ಹೊಸ ಲೆದರ್ ಸೀಟ್ಸ್ ಇದೆ, ನೋಡ್ಕೊಳ್ಳಿ. A to Z ಎಲ್ಲ ಕ್ಲೀನ್ ಆಗಿದೆ ಗಾಡಿ. ಓಕೆ ಓಕೆ ಓಕೆ. ಎಷ್ಟು ಡ್ರಿವನ್ ಆಗಿದೆ ಅಂದ್ರೆ ಸರ್ ಗಾಡಿ ಇದು? ಸರ್ 72,000 ಡ್ರಿವನ್ ಆಗಿದೆ. 42,046 ಕಿಲೋಮೀಟರ್. 72,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ನೋಡ್ತಾ ಇರ್ಬೋದು ಲೆದರ್ ಸೀಟ್, ಅಪಾಲ್ಸ್ಟ್ರಿ ಎಲ್ಲ ಫೀಚರ್ಸ್ ಬಂದ್ಬಿಡುತ್ತೆ. ಐಲೈನ್ ಪ್ಲಸ್ ವೇರಿಯಂಟ್ ಅಂತ, ಫುಲ್ ಟಾಪ್ ಎಂಡ್ ಅಂತ ಹೇಳ್ಬೋದು. ಹೊಸ ಮ್ಯಾಕ್ ಟೈರ್ಸ್ ಇದೆ, ಸ್ಪಾಯ್ಲರ್ ಹಾಕಿದ್ದಾರೆ ಕಸ್ಟಮರ್. ಓಕೆ ಓಕೆ. ಬ್ರ್ಯಾಂಡ್ ನ್ಯೂ ಟೈರ್ಸ್. ಹೌದು ಸರ್. ಓಕೆ ಓಕೆ. ಸೊ ಪ್ರೈಸಿಂಗ್ ವೈಸ್ ಏನಾದ್ರು ಆಗುತ್ತಲ್ಲ ಸರ್? ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಬನ್ನಿ. ಮಾಡ್ಕೊಡ್ತೀರಾ ಸರ್? ಹಾಗೆ ಸರ್ ಚೆವರ್ಲೆಟ್ ಬೀಟ್ ಇದೆ. ಸರ್ 2010 ಮಾಡಲು, ಸಿಂಗಲ್ ಓನರ್, LT ವೇರಿಯಂಟ್ ಆಗಿರುತ್ತೆ. ಓಕೆ. LT ವೇರಿಯಂಟ್ ಅಂದ್ರೆ ಫುಲ್ ಟಾಪ್ ಎಂಡ್ ಇದು. ಇದ್ರ ಕೋಟಿಂಗ್ ಪ್ರೈಸ್ ಬಂದು 2,10,000 ಹೇಳ್ತಾ ಇದೀನಿ. ನಿಮ್ ಕಡೆಯಿಂದ ವ್ಯೂವರ್ಸ್ ಯಾರು ಇದ್ರೆ 1,80,000 ಕ್ಲೋಸ್ ಮಾಡೋಣ ಬನ್ನಿ ಸರ್. 1,80,000. 1,80,000 ಹೊಸ ಫ್ರೆಶ್ FC ಫ್ರೆಶ್ ಇನ್ಶೂರೆನ್ಸ್ ಮಾಡ್ಕೊಡ್ತೀನಿ. ಓಕೆ ಓಕೆ. LT ನ ಯಾವ ವೇರಿಯಂಟ್? LT ವೇರಿಯಂಟ್ ಸರ್. LT ವೇರಿಯಂಟ್ ಪೆಟ್ರೋಲ್ ಡೀಸೆಲ್? ಪೆಟ್ರೋಲ್ ಗಾಡಿ. ಪೆಟ್ರೋಲ್ ಇಂಜಿನ್ ವೆಹಿಕಲ್. ಮೈಲೇಜ್ ವೈಸ್ ಎಲ್ಲ ಸರ್? ಮೈಲೇಜ್ ಎಲ್ಲ ಸಿಟಿಲಿ ಒಂದು 17-18 ಎಕ್ಸ್ಪೆಕ್ಟ್ ಮಾಡಬಹುದು. ಲಾಂಗ್ ಒಂದು 20-21 ಎಕ್ಸ್ಪೆಕ್ಟ್ ಮಾಡಬಹುದು. 20-21 ಎಕ್ಸ್ಪೆಕ್ಟ್ ಮಾಡಬಹುದು. ನೆಕ್ಸ್ಟ್ GT ಸರ್. ಸರ್ ಪೋಲೋ GT 15 ಮಾಡಲು, ಸೆಕೆಂಡ್ ಓನರ್ ಆಗಿರುತ್ತೆ. 99,000 ನೋಡಿದೆ. ಸ್ಟೋರ್ ಮಿಸ್ಟ್ರಿ ಗಾಡಿ ಬಂದು ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ.
ಪೋಲೋ ಜಿ ಟಿ ಮಾತಾಡಂಗಿಲ್ಲ ಸರ್, ಮಾರ್ಕೆಟ್ ಅಲ್ಲಿ ನಿಮ್ಗೂ ಗೊತ್ತು ಪೋಲೋ ಜಿ ಟಿಗೆ ಏನ್ ಬೆಲೆ ಇದೆ. ಹೌದು. ಸರ್ ಗಾಡಿ ಬಂದು ಸೆಕೆಂಡ್ ಓನರ್ ಆಗಿದೆ, 99,000 ಓಡಿದೆ. ಓಕೆ. ಗಾಡಿ ಬೆಲೆ ಬಂದು 5,95,000 ಹೇಳ್ತಾ ಇರೋದು. 5,65,000 ಕ್ಲೋಸ್ ಮಾಡ್ಕೊಡ್ತೀನಿ ಬನ್ನಿ ಸರ್. 5,65,000. 65,000 ಕ್ಲೋಸ್ ಮಾಡ್ತೀನಿ. ಇನ್ನೂ ಬನ್ನಿ ಸರ್, ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀನಿ ಗಾಡಿ. ಒಂದ್ ರೇಟ್ ಹೇಳ್ಬಿಡಿ ಸರ್ ಹಾಗಾದ್ರೆ. 5,50,000 ಕೊಡಿ ಸರ್, ಕೊಟ್ಬಿಡ್ತೀನಿ. 5,50,000ಕ್ಕೆ ಪೋಲೋ ಜಿ ಟಿ ಸೆಕೆಂಡ್ ಓನರ್ ಆಗಿದೆ. ಪೋಲೋ ಜಿ ಟಿ ಕೊಡ್ತೀನಿ ಬನ್ನಿ. ವಿತ್ ಫ್ಯಾನ್ಸಿ ನಂಬರ್ 855 ಫ್ಯಾನ್ಸಿ ನಂಬರ್ ಇದೆ. ಟೈರು ನೋಡ್ಕೊಳ್ಳಿ, ಇದರಲ್ಲೂ ಕೂಡ ಒಂದು 75% ಟೈರ್ ಇದೆ. ಮ್ಯಾಗ್ವಿಲ್ ಎಲ್ಲಾ ಫೀಚರ್ಸ್ ಬಂದ್ಬಿಡುತ್ತೆ. ಜಿ ಟಿ ಅಂದ್ರೆ ಎಲ್ಲರಿಗೂ ಗೊತ್ತಿರುತ್ತೆ ಹೆಂಗಿರುತ್ತೆ ಇದ್ರ ಪವರ್ ಅಂತ. ಪಾಕೆಟ್ ರಾಕೆಟ್ ಅಂತಾನು ಹೇಳ್ಬೋದು. ಖಂಡಿತ ಸರ್. ಹಾಗೆ ನೆಕ್ಸ್ಟ್ ಇನ್ನೊಂದು ಪೋಲೋ ಇದೆಲ್ಲ ಸರ್. ಪೋಲೋ ಬಂದು 2013 ಮಾಡಲ್ ಆಗಿರುತ್ತೆ. ಸೆಕೆಂಡ್ ಓನರ್ ಆಗಿದೆ. ಕಂಫರ್ಟ್ ಲೈನ್ ಗಾಡಿ. ಓಕೆ. ಏರ್ ಬ್ಯಾಗ್ ಬರುತ್ತೆ. ಇದ್ರ ಕೋಟಿಂಗ್ ಪ್ರೈಸ್ ಬಂದಿ ಸರ್, ಇದು 3,75,000 ಹೇಳ್ತಾ ಇದೀನಿ. ಓಕೆ. ಒಂದು 340 ಬಂದ್ರೆ ಕ್ಲೋಸ್ ಮಾಡೋಣ ಬನ್ನಿ ಸರ್. ಇನ್ನೊಂದು ರೇಟು ಒಂದು 335 ಕೊಡಿ ಸರ್, ಕ್ಲೋಸ್ ಮಾಡೋಣ. 3,35,000 ಆಗುತ್ತಂತೆ. ಬನ್ನಿ, ಏನಾದ್ರು ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ ಬಂದ್ರೆ ಏನಾದ್ರು ಆನ್ ಟೇಬಲ್. ಹಾಗೆ ನೆಕ್ಸ್ಟ್ ಇನ್ನೊಂದು Hyundai i10 ಇದೆ ನೋಡಿ ಸರ್. i10 2011 ಮಾಡಲು, ಸೆಕೆಂಡ್ ಓನರ್. ಓಕೆ. 86,000 ಡ್ರಿವನ್ ಆಗಿದೆ. ಗಾಡಿ ಬೆಲೆ ಬಂದು 2,75,000 ಹೇಳ್ತಾ ಇದೀನಿ. ಸ್ಪೋರ್ಟ್ಸ್ ವರ್ಷನ್ 2,40,000 ಬನ್ನಿ ಸರ್, ಮಾಡ್ಕೊಡೋಣ. 2,40,000. ಇನ್ನೊಂದು ರೇಟು 2,20,000 ಮಾಡ್ಕೊಡ್ಬೋಣ ಬನ್ನಿ ಸರ್. 2,20,000. ಓಕೆ. ನೆಕ್ಸ್ಟ್ ಹಾಗೆ ಇನ್ನೊಂದು ವ್ಯಾಗನರ್ ಲವ್ ಜೆಟ್ ಅಲ್ಲಿ ಸರ್. ವ್ಯಾಗನರ್ FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿಲಿ. 2000 ಮಾಡಲು ವ್ಯಾಗನರ್, ಸೆಕೆಂಡ್ ಓನರ್ ಆಗಿದೆ. FC ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಆಗಿದೆ ಗಾಡಿದು. ಬನ್ನಿ ಸರ್, VXI ವೇರಿಯಂಟ್ ಆಗಿರುತ್ತೆ. ಓಕೆ. 1,30,000 ಹೇಳ್ತಾ ಇದ್ದೀನಿ ಸರ್. 1,10,000 ಮಾಡ್ಕೊಡ್ತೀನಿ ಬನ್ನಿ ಸರ್. 1,10,000. ಹೌದು ಸರ್. ಇನ್ನೊಂದು ರೇಟ್ ಆಗಲ್ವಾ ಸರ್? ಲವ್ ಜೆಟ್ ಯಾರಾದ್ರೂ ಎತ್ಕೊಂಡು ಹೋಗ್ತಾರೆ. 1,05,000 ಮಾಡ್ಕೊಡ್ತೀನಿ ಬನ್ನಿ ಸರ್. 1,05,000. FC ಎಲ್ಲ ರನ್ನಿಂಗ್ ಇದೆ. FC ಗಿಫ್ಸಿ ಎಲ್ಲ ರನ್ನಿಂಗ್ ಇದೆ ಸರ್. ಓಕೆ. ಸೆಲೆರಿಯೋ ಸರ್ 14 ಮಾಡಲು ಸಿಂಗಲ್ ಓನರ್. 82,000 ಏನೋ ಓಡಿದೆ ಗಾಡಿ. ಓಕೆ. ಅಡ್ವೊಕೇಟ್ ಗಾಡಿ. ಇದು ಅಡ್ವೊಕೇಟ್ ಗಾಡಿ. ಆಮಿಯಾನು ಅಡ್ವೊಕೇಟ್ ಗಾಡಿನೇ. ಇದು ಅಡ್ವೊಕೇಟ್ ಗಾಡಿ, ಅದು ಅಡ್ವೊಕೇಟ್ ಗಾಡಿನಾ? ಹೌದು ಸರ್, ಹೌದು. ಓಕೆ. ಸಿಂಗಲ್ ಓನರ್ ಆಗಿದೆ ಗಾಡಿ. ಗಾಡಿ ಬಂದು ನಾನು ಕೋಟಿಂಗ್ ಪ್ರೈಸ್ ಬಂದು 3,75,000 ಹೇಳ್ತಾ ಇದೀನಿ. ಒಂದು 3,60,000 ಬಂದ್ರೆ ಮುಗಿಸ್ಕೊಡ್ತೀನಿ ಬನ್ನಿ ಸರ್. 3,60,000ಕ್ಕೆ 3,60,000 VXI. ಓಕೆ. ಸಿಂಗಲ್ ಓನರ್ ಸೆಲೆರಿಯೋ ಅಂತೆ. ಆಲ್ಮೋಸ್ಟ್ ಎಲ್ಲ ಸ್ಟಾಕು ತೋರ್ಸಾಯ್ತಲ್ಲ ಸರ್? ಹೌದು ಸರ್. ಸೊ ಆಮೇಲೆ ಲೋನ್ ಫೆಸಿಲಿಟಿಗೆ ಬಂದ್ರೆ ಹೇಗಿದೆ ಸರ್? ಲೋನ್ ಫೆಸಿಲಿಟಿ ಅವ್ರ ಹತ್ರ ಸಿವಿಲ್ ಕೋಡ್ ಚೆನ್ನಾಗಿದೆ, ಮಾಡ್ಕೊಡ್ತೀನಿ ಸರ್, ಏನು ತೊಂದರೆ ಇಲ್ಲ. ಯಾವ ಮಾಡೆಲ್ ಮೇಲೆ ತಗೋಬೇಕು ಸರ್? 10 ಇಂದಾನು ಸ್ಟಾರ್ಟ್. 10 ಅಂದ್ರೆ ನಿಮಗೆ ಇದು ಪ್ರೈವೇಟ್ ಮಾಡ್ಕೊಡ್ತೀನಿ. 12 ಮೇಲೆ ಅಂದ್ರೆ ನಿಮಗೆ ಬ್ಯಾಂಕಿಂದ ಮಾಡಿಸ್ಕೊಡ್ತೀನಿ. ಬ್ಯಾಂಕಿಂದ ಮಾಡಿಸ್ಕೊಡ್ತೀರಾ? ಸೊ ಲೊಕೇಶನ್ ಆಗಿ ಹೇಳ್ಕೊಡ್ತೀರಾ ಸರ್? ಲೊಕೇಶನ್ ಬಂದು ಇದು ಗುಬ್ಲಾಳ ಬ್ರಿಗೇಡ್ 7 ಗಾರ್ಡನ್ ಹತ್ರ ಬಂದು ಯಾರನ್ನಾರ ಕೇಳಿದ್ರೆ ಮೋಟರ್ ಕ್ವಿಸ್ಟ್ ಅಲ್ಲಿಂದ 2 ನಿಮಿಷ ಸರ್ ಶೋರೂಮ್. ಓಕೆ. ಹೌದು. ಆಲ್ಮೋಸ್ಟ್ ನಿಮಗೆ ಗುಬ್ಲಾಳ ಮೇನ್ ರೋಡಲ್ಲೇ ಸಿಗುತ್ತೆ. ತುರಳ್ಳಿ ಇಲ್ಲಾಂದ್ರೆ ನಮ್ಮ ಈ ಕಡೆ ಕನಕಪುರ ರೋಡಿಂದ ಬಂದ್ರು 10 ಮಿನಿಟ್ಸು. ಈ ಕಡೆ RR ನಗರದಿಂದ ಬಂದು 10 ಮಿನಿಟ್ಸ್. ಓಕೆ. ಆಲ್ಮೋಸ್ಟ್ 10 ನಿಮಿಷ ಜರ್ನಿ ಅಂತ ಹೇಳ್ಬೋದು ವೀಕ್ಷಕರೇ. ನಿಮಗೆ ಬೇಕಂದ್ರೆ GPS ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲೂ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊ ಬಂದ್ಬಿಡ್ಬೋದು. ಎಲ್ಲಾನು ಒಳ್ಳೊಳ್ಳೆ ಕ್ವಾಲಿಟಿ ಕಾರ್ಗಳೇ. ಎಲ್ಲಾನು ಇನ್ನ ಪ್ರೈಸಿಂಗ್ ವೈಸ್ ಏನಾದ್ರು ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ ಬಂದ್ರೆ. ಇನ್ನೊಂದಿದೆ ಸರ್ ನಮ್ಮಲ್ಲಿ, ವಾರಂಟಿ ಬೇಕಾದ್ರೆ ಕೂಡ ವಾರಂಟಿ ಇದೆ. ಓಕೆ. ವಾರಂಟಿ ಮಾಡ್ಕೊಡೋಣ. ಪ್ಯಾನ್ ಇಂಡಿಯಾ ವಾರಂಟಿ ಬರುತ್ತೆ ಸರ್. ಪ್ಯಾನ್ ಇಂಡಿಯಾ ವಾರಂಟಿ ಬಾಷ್ ಅಲ್ಲಿ ಎಲ್ಲಿ ಬೇಕಾದ್ರೆ ಕ್ಲೈಮ್ ಮಾಡ್ಬೋದು. ಓಕೆ. ನೀವು ಅಕಸ್ಮಾತ್ ಬೆಂಗಳೂರಿಂದ ಹೋಗಿ ನಿಮ್ಗೆ ಮುಂಬೈಲಿ ಏನೋ ಪ್ರಾಬ್ಲಮ್ ಆಯ್ತು ಅಲ್ಲಿರೋ ವರ್ಕ್ಶಾಪ್ ನೀವು ಕ್ಲೈಮ್ ಮಾಡ್ಬೋದು. ಹೆಂಗೆ ಸರ್? ಯಾವ ಕಂಪ್ನಿ ವಾರಂಟಿ ಬರುತ್ತೆ ಸರ್? ಇದು OEM ದೇ ನಿಮಗೆ ವಾರಂಟಿ ಕೊಡ್ತೀನಿ ನಾನು. OEM ನಿಮ್ಮ ಕಂಪ್ನಿದೇ ವಾರಂಟಿನಾ? ಕಂಪನಿದೇ ವಾರಂಟಿ ಕೊಡ್ತೀನಿ ಸರ್. ಓಕೆ. ಇದು ಹೇಳ್ತಾ ಇರೋದಲ್ಲ, ಇದು ಸತ್ಯ, ನಿಜ ಹೇಳ್ತಾ ಇರಲ್ಲ. ನಿಮ್ಗೆ OEM ವಾರಂಟಿ ಮಾಡ್ಕೊಡ್ತೀನಿ ಬನ್ನಿ ಸರ್. ಓಕೆ. ಯಾವುದೇ ಕಾರ್ ತಗೋಬೋದಾ? ಯಾವುದೇ ಕಾರ್ ತಗೊಳ್ಳಿ. ವ್ಯಾಗನರ್ಗೂ ಸಿಗುತ್ತೆ? ವ್ಯಾಗನರ್ ಸಿಗಲ್ಲ. ವ್ಯಾಗನರ್ ಸಿಗಲ್ಲ. i10 ಮಾಡ್ಕೊಡ್ತೀನಿ. ಬೀಟ್ಗೂ ಟ್ರೈ ಮಾಡ್ತೀನಿ ಸರ್. ಓಕೆ. ವ್ಯಾಗನರ್ ಒಂದು ಆಗಲ್ಲ, ಇನ್ನೆಲ್ಲ ಗಾಡಿಗೂ ಆಗುತ್ತೆ. ವ್ಯಾಗನರ್ ಬಿಟ್ಟು ಇನ್ ಯಾವುದೇ ಗಾಡಿ ತಗೊಳ್ಳಿ ವಾರಂಟಿ ಸಿಕ್ಬಿಡುತ್ತೆ ಅಲ್ವಾ? ಹೌದು ಸರ್, ಹೌದು. ಸೊ ಹಾಗಿದ್ರೆ ಬರ್ತಾರೆ ಸರ್ ನಮ್ಮ ವೀಕ್ಷಕರು, ಒಂದೊಳ್ಳೆ ಬೆಸ್ಟ್ ಪ್ರೈಸ್ ಮಾಡಿಸ್ಕೊಡಿ. ಥ್ಯಾಂಕ್ ಯು ಸರ್.